ಏಪ್ರಿಲ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಕರುನಾಡಿಗೆ ಬಂದಿದ್ರು. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ HAL ಏರ್ಪೋರ್ಟಿಗೆ ಹೋಗಿ ಪ್ರಧಾನಿಯನ್ನ ಸ್ವಾಗತಿಸಿದ್ರು. ಈ ವೇಳೆ ತೆಗೆದಂಥ ಒಂದು ಫೋಟೋ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಆವತ್ತು ಪ್ರಧಾನಿ ಮೋದಿ ಸಿಎಂ ಕಿವಿ ಬಳಿ ಹೋಗಿ ಹೇಳಿದ್ದಂಥ ಗುಟ್ಟೇನು ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗಿತ್ತು. ಆ ಗುಟ್ಟನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ರಟ್ಟು ಮಾಡಿದ್ದಾರೆ. has to withdraw this bill, sir. ಸಿಎಂ ಜೊತೆ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚಿಸಿದ್ರ ಪಿಎಂ. ಮೋದಿ ಜೊತೆಗಿನ ಚರ್ಚೆ ಬಹಿರಂಗಪಡಿಸಿದ ಸಿದ್ದರಾಮಯ್ಯ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಸೋಲು ರಾಜಕೀಯದಲ್ಲಿ ಭಾರೀ ಚರ್ಚೆಯನ್ನ ಹುಟ್ಟುಹಾಕಿದೆ. ಎನ್ಡಿಎ ಮತ್ತು ಇಂಡಿ ಕೂಟದ ನಡುವೆ ಭಾರೀ ವಾಕ್ಸಮರಕ್ಕೆ ವೇದಿಕೆಯಾಗಿದೆ. ಇಂಡಿಯಾ ಮೈತ್ರಿಕೂಟ ಮಹಿಳಾ ವಿರೋಧಿ ಅಂತ ಬಿಜೆಪಿ ದೇಶಾದ್ಯಂತ ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದೆ. ಇದೇ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ 5 ದಿನಗಳ ಹಿಂದೆ ಪ್ರಧಾನಿ ಚರ್ಚಿಸಿದ್ದ ವಿಷಯವೊಂದನ್ನ ಬಹಿರಂಗಪಡಿಸುವ ಮೂಲಕ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವ ಯತ್ನ ಮಾಡಿದ್ದಾರೆ. ಮಂಡ್ಯದ ಆದಿಚುಂಚನಗಿರಿಗೆ ತೆರಳೋಕೆ ಏಪ್ರಿಲ್ 15ರಂದು ಪ್ರಧಾನಿ ಮೋದಿ ದೆಹಲಿಯಿಂದ ಬೆಂಗಳೂರಿಗೆ ಬಂದು HALನಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ತೆರಳಿದ್ರು. ಇದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಪ್ರಧಾನಿಯನ್ನ ಸ್ವಾಗತಿಸಿದ್ರು. ಈ ವೇಳೆ ಪ್ರಧಾನಿ ಮೋದಿ ಸಿದ್ದರಾಮಯ್ಯ ಕಿವಿಯ ಹತ್ತಿರ ಭಾಗಿ ಕುಟ್ಟಾಗಿ ಏನೋ ಚರ್ಚಿಸಿದ್ರು. ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲೂ ಸದ್ದು ಮಾಡಿತ್ತು. ಆವತ್ತು ನಡೆದಿದ್ದ ಗುಟ್ಟಿನ ವಿಷಯವನ್ನ ಸಿಎಂ ಸಿದ್ದರಾಮಯ್ಯ ಇವತ್ತು ರಟ್ಟು ಮಾಡಿದ್ದಾರೆ. ಪ್ರಧಾನಿ ಮೋದಿಯವರು ಮಹಿಳಾ ಮೀಸಲಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನ್ನ ಹತ್ರ ಕೇಳಿದ್ರು. ನಾನು ಮಹಿಳಾ ಮೀಸಲಾತಿ ಪರವಾಗಿದ್ದೇನೆ ಅಂತ ಹೇಳಿದೆ ಅಷ್ಟೇ ಅನ್ನೋ ಮೂಲಕ ಬಿಜೆಪಿಯ ಅಪಪ್ರಚಾರಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು. ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ ರಿಸರ್ವೇಶನ್ ಪರ ಇದ್ದೀವಿ ಅಂತ ಹೇಳಿದ್ರು. ವುಮೆನ್ ರಿಸರ್ವೇಶನ್ ವಿರೋಧ ಮಾಡಿಲ್ಲ. ಯಾಕಂತಂದ್ರೆ ನಾವು ಆಲ್ ಅಲಾಂಗ್ ವುಮೆನ್ ರಿಸರ್ವೇಶನ್ ಪರ ಇರೋದು. ಕ್ಷೇತ್ರ ಮರು ವಿಂಗಡಣೆ ವಿಚಾರಕ್ಕೆ ಮೋದಿ ವಿರುದ್ಧ ಸಿಎಂ ಕಿಡಿ. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. 2023ರ ಮಸೂದೆ ಪ್ರಕಾರ ಜಾರಿ ಮಾಡಿ ಅನ್ನೋದಷ್ಟೇ ನಮ್ಮ ತಕರಾರು. ಆದ್ರೆ ಕ್ಷೇತ್ರ ಪುನರ್ ವಿಂಗಡಣೆ ಹೊಸದಾಗಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಪ್ರಧಾನಿ ಮಹಿಳಾ ಮೀಸಲಾತಿಯಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯುಪಿ ಕರ್ನಾಟಕ ಯುಪಿನಲ್ಲಿ ಎಷ್ಟಾಗುತ್ತೆ? 120 ಆಗುತ್ತೆ, 42 ಆಗುತ್ತೆ. ಸೊ ನಮಗಿಂತ ಜಾಸ್ತಿ ಎಷ್ಟಾಗುತ್ತೆ? ಅವರು ರಿಸರ್ವೇಶನ್ ಮಾಡುವಾಗ ಎಲ್ರಿಗೂ ಸಮಾನವಾಗಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮೋದಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೂ ಈಗ 23ರಲ್ಲಿ ಪಾಸ್ ಆಯ್ತಲ್ಲ, ಆಗ್ಲೇ ತಂದಿದ್ರೆ ಯಾರ ವಿರೋಧ ಮಾಡ್ತಿದ್ರು? ವುಮೆನ್ ರಿಸರ್ವೇಶನ್. ಇದನ್ನ ವುಮೆನ್ ರಿಸರ್ವೇಶನ್ ಮತ್ತು ಡಿಲಿಮಿಟೇಷನ್ ಒಟ್ಟಿಗೆ ಯಾಕೆ ತಗೊಂಡ್ಬಂದ್ರು? ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಯಾಕೆ ಮಾಡೋದಕ್ಕೆ ಹೋದ್ರು? ನೋಯಿಂಗ್ ಫುಲ್ಲಿ ವೆಲ್ 2/3 ಇಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಕೂಡ ಯಾಕೆ ಮಾಡಿದ್ರು? ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಕೇವಲ ಪ್ರಚಾರಕ್ಕಾಗಿ ಮಾಡಿರೋ ಮಹಿಳಾ ಮೀಸಲಾತಿ ಬಿಲ್ ಇದು ಅಂತ ಲೇವಡಿ ಮಾಡಿದ್ರು. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿಗೆ ಸೋಲಾದ 5 ನಿಮಿಷದಲ್ಲಿ ಬಿಜೆಪಿಯ ಮಹಿಳಾ ಸಂಸದರು ಸಂಸತ್ ಹೊರಗೆ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರು. ಅದನ್ನ ನೋಡಿದ್ರೆ ಬಿಜೆಪಿ ಮಹಿಳಾ ಸಂಸದರಿಗೆ ಮೊದಲೇ ಎಲ್ಲ ಗೊತ್ತಿತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸೋಲಾಗ್ತದೆ ಗೊತ್ತಿತ್ತು, ಸೋಲಾಗ್ತದೆ. ಇದನ್ನು ಕಾಂಗ್ರೆಸ್ ಅವರು ಮಿತ್ರ ಪಕ್ಷ ಮೇಲೆ ಹಾಕ್ಬೇಕು ಮುಂಚೆ ಹೌದು ಪ್ಲಾನ್. ಕಾರಣ ಅಂದ್ರೆ ಒಳಗಡೆ ಬಿಲ್ ಬಿದ್ದು 5 ನಿಮಿಷದಲ್ಲಿ ಹೊರಗಡೆ ಮಹಿಳಾ ಸಂಸದರು ಪ್ಲೇ ಕಾರ್ಡ್ ಯೂಸ್ ಮಾಡ್ತಾರೆ ಅಂದ್ರೆ ಮೊದ್ಲೇ ಗೊತ್ತಿತ್ತ ಇವ್ರಿಗೆ? ಸುಮಾರು 30-40 ಮಹಿಳಾ ಸಂಸದರು ಕಾಂಗ್ರೆಸ್ ವಿರೋಧಿ ಅಂತ ಮೊದ್ಲೇ ಅಂದ್ರೆ ಮುಂಚೆನೆ ಪ್ರಿಂಟ್ ಮಾಡಿದಾರ ಅವರು. ಪ್ರಚಾರಕ್ಕೋಸ್ಕರ ಅಷ್ಟೇ ಇದು. ಒಟ್ಟಾರೆ ತಮಿಳುನಾಡು ಪಶ್ಚಿಮ ಬಂಗಾಳ ಚುನಾವಣೆ ಹೊತ್ತಲ್ಲಿ ಎನ್ಡಿಎ ಮತ್ತು ಇಂಡಿ ಕೂಟದ ನಡುವೆ ಮಹಿಳಾ ಮೀಸಲಾತಿ ಯುದ್ಧ ಜೋರಾಗಿದೆ. ಆದ್ರೀಗ ಸಿಎಂ ಸಿದ್ದರಾಮಯ್ಯ ಉರುಳಿಸಿದ ದಾಳ ಕೇಸರಿ ಪಡಿಯನ್ನ ಕಂಗೆಡಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.